ಇಲಾಖೆಯಲ್ಲಿ ಇಂಟರ್ನಲ್ ಆಗಿರುವ ಒಂದು ವ್ಯವಸ್ಥೆ ಇರ್ತದೆ ಇನ್ಸ್ಪೆಕ್ಷನ್ಗಾಗಿ ಸ್ಟೇಷನ್ಗೆ ಬಂದಿದೆ. ಸುಂದರವಾಗಿ ಒಂದು ಹೊಸ ಬಿಲ್ಡಿಂಗ್ ಇದೆ. ಸಿಬ್ಬಂದಿನ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ನ್ಯೂನತೆಗಳು ಕಂಡು ಬಂದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಸಹ ನಿರ್ದೇಶ ನೀಡಿದೆ. ಸರ್, ಇದು ಗಡಿ ಭಾಗದ ಪೊಲೀಸ್ ಸ್ಟೇಷನ್ ರೀ. ಇಲ್ಲಿ ನೋಡ್ರೆ ಸ್ಟಾಪ್ ಭಾಳಷ್ಟು ಕಡಿಮೆ ಇರ್ತದೆ ಸರ್. ಅದನ್ನು ಸುತ್ತು ಪರಿಶೀಲನೆ ಮಾಡಿಕೊಂಡು ಹೆಚ್ಚಿನ ವ್ಯವಸ್ಥೆ ಮಾಡಲಿಕ್ಕೆ ಮಾಡ್ತೀವಿ. ಮತ್ತು ಇಲ್ಲಿ ನೀವು ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ವ್ಯವಸ್ಥೆ ಇಲ್ಲ? ಕ್ವಾರ್ಟರ್ಸ್ ಈಗಾಗಲೇ ಸ್ವಲ್ಪ 12 ಇದೆ, ಬಟ್ ಕಡಿಮೆ ಬಿದ್ದಿದೆ. ತಾಲೂಕಾ ಹೆಡ್ ಕ್ವಾರ್ಟರ್ ಇದರಿಂದ ಇನ್ನೂ ಜಾಸ್ತಿ ಕ್ವಾರ್ಟರ್ ಸಿಗಬೇಕು ಅಂತ ನಾವು ಮನವರಿಕೆ ಮಾಡ್ತೀವಿ. ನಾ ಕೇಳಿ ಪ್ರಕಾರ ಇಲ್ಲಿ ಪೆಟ್ರೋಲಿಂಗ್ ವ್ಯವಸ್ಥೆ ಇದೆ, ಇನ್ನೂ ಒಂದು ವೆಹಿಕಲ್ ಬೇಕಾಗಿತ್ತು ಸರ್. ಇಲ್ಲಿ ವೆಹಿಕಲ್, ಲಾಜಿಸ್ಟಿಕ್, ಸಿಬ್ಬಂದಿನ ಎಲ್ಲ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಮೇಲೆ ಸೀನಿಯರ್ ಆಫೀಸರ್ಸ್ಗೆ ಹೇಳ್ತೀವಿ. ಈ ಮಧ್ಯಾಹ್ನ ಸಂದೀಪ್ ಪಾಟೀಲ್ SP ಇದ್ದಾಗ ರೀ ನಮ್ಮ ಉಗಾರ್ಕ ಒಂದು ಔಟ್ಪೋಸ್ಟ್ ಬಗ್ಗೆ ಅವರು ಭಾಳಷ್ಟು ಇದು ಮಾಡಿಸಿದ್ರು. ಅದು ಎಲ್ಲಿಗೆ ಒಂದು ನಿಂತು ಅದನ್ನು ಮತ್ತೆ ರಿವೈಸ್ ಮಾಡ್ತೀವಿ ನಾವು ಪ್ರಪೋಸಲ್. ಔಟ್ಪೋಸ್ಟ್ ಅಂದ್ರೆ ಆ ಏರಿಯಾ ರೀ, ಅಲ್ಲಿ ಭಾಳಷ್ಟು ಕವರ್ ಆಗ್ತದೆ. ಹೌದು, ಅದನ್ನು ಮತ್ತೆ ಅವಶ್ಯಕತೆ ಇದ್ದಲ್ಲಿ ನಾವು ರಿವೈಸ್ ಮಾಡಿ ಸ್ಥಾಪನೆ ಮಾಡ್ತೀವಿ. ಹೌದು ಸರ್. ಇನ್ನೊಂದು ರೀ, ಈ ನಮ್ಮ ಲೆಕ್ನೇಲಿಂಗ್ ಪತ್ರಕರ್ತರು ಒಂದು ಸ್ವಲ್ಪ ಸಂಖ್ಯೆ ಹೆಚ್ಚಿದ್ರು. ಇದ್ರ ಬಗ್ಗೆ ಏನು ನೀವು ವಿಚಾರ ಮಾಡೋದು? ಆ ಕಂಪ್ಲೇಂಟ್ಗಳನ್ನು ಸುತ್ತು ವಿಚಾರಣೆ ಮಾಡಿಕೊಂಡೆ ಮುಂದಿನ ಕ್ರಮ ತಗೊಳ್ತೀವಿ. ಈಗಾಗಲೇ ಆನರಬಲ್ ಹೋಮ್ ಮಿನಿಸ್ಟರ್ ನಿನ್ನೆ ಬಂದು ಎಲ್ಲ ರಿವ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಅವರ ನಿರ್ದೇಶನಕ್ಕೆ ನಾವು ಮುಂದಿನ ವ್ಯವಸ್ಥೆ ಮಾಡ್ತೀವಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.